ಆತ್ಮೀಯ ಪಾಲಕರೇ ಮತ್ತು ಪೋಷಕರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ಅದ. ಇದೊಂದು ಸ್ವಲ್ಪ ಲಕ್ಷ ಕೊಟ್ಟ ಪೂರ್ಣವಾಗಿ ನೋಡ್ರಿ. ಹಂಗಾರೆ ಏನಪ್ಪ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆಫ್ಟರ್ 10th ವಾಟ್ ನೆಕ್ಸ್ಟ್, ಆಫ್ಟರ್ 10th ಅಂತ ನೀವು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಗೆ ಆಫ್ಟರ್ 10th ಆದ ಕೂಡಲೇ ಗುರಿ ಇರಬೇಕು. ಮುಖ್ಯವಾಗಿ ಮನುಷ್ಯನಿಗೆ ಏನಿರಬೇಕು, ಗುರಿ ಇರಬೇಕು. ನಾ ಇದನ್ನು ಮಾಡ್ತೇನೆ ಅನ್ನೋದನ್ನ ಮೇಲೆ ಗಮನ ಇಡಬೇಕು. ನೀವು ಡಾಕ್ಟರ್ ಆಗೋರು, ಇಂಜಿನಿಯರ್ ಆಗೋದರು, ಅಥವಾ ಮೆಡಿಕಲ್ದಾಗ ಹೋಗೋರದರು, ಅಥವಾ ಮತ್ತು ಬೇರೆ ಯಾವುದಾರೆ CA ಆಗೋರದರು, ಡಿಪ್ಲೊಮಾ ಕೋರ್ಸ್ ಮಾಡೋರದರು, ಅಥವಾ ಟೀಚರ್ ಆಗೋರದರು, ಅಥವಾ ಲಾಯರ್ ಆಗೋರದರು. ನೀವು ಯಾವ ಗುರಿ ಇಟ್ಕೊಂಡಿರ್ತಾರಲ್ಲ, ಆ ಗುರಿ ಕಡೆ ಗಮನ ಕೊಟ್ಟು ಏನು ಮಾಡಬೇಕು, ಅಭ್ಯಾಸ ಮಾಡಬೇಕು. ನಾ 90 ಸೈನ್ಸ್ ಮಾಡ್ತಾನೋ, 70 ಕಾಮರ್ಸ್ ಮಾಡ್ತಾನೋ, 60 ಆರ್ಟ್ಸ್ ಮಾಡ್ತಾನೋ, ಈ ಥರ ಮಾಡುವಂಗಿಲ್ಲ. ನನ್ನ ಫ್ರೆಂಡ ಡಿಪ್ಲೊಮಾ ಹಚ್ಚಿದಾಳು, ನನ್ನ ಫ್ರೆಂಡ್ ITI ಹಚ್ಚಿದಾನು, ಈ ಥರ ಮಾಡುವಂಗಿಲ್ಲ. ನಿಮ್ಮ ಗುರಿ ಏನೈತಲ್ಲ ಅದ್ರ ಬಳಿಗೆ ಹೆಚ್ಚಿನ ಗಮನವನ್ನು ನೀವೇನು ಮಾಡಬೇಕು, ಕೊಡಬೇಕು. ಆ ಗುರಿಗೆ ನೀವು ಏನು ಕಲಿತ್ರ ಆ ಗುರಿ ಮುಟ್ಟಬಹುದು ಅನ್ನೋದ್ರ ಬಗ್ಗೆ ನೀವು ಗಮನ ಇಟ್ಟ ಅದನ್ನು ಆಯ್ಕೆ ಮಾಡ್ಕೋಬೇಕು. ಮಾರ್ಕ್ಸ್ ಎಷ್ಟೇ ಬರಲಿ, ಬಟ್ ಗುರಿ ಇಂಪಾರ್ಟೆಂಟ್ ಅದೈತಿ. ಹೌದು, ನಂಗೆ 90 ಬಂದೆವು, ಎಲ್ಲರೂ ಸೈನ್ಸ್ ಹಚ್ಚಾರ, 90 ಅಂತ ಸೈನ್ಸ್ ಹಚ್ಚಿರಿ. ನಿಮ್ಗೆ ಡಾಕ್ಟ್ರು, ಇಂಜಿನಿಯರು ಅಥವಾ ಬೇರೆ ಯಾವುದೋ ಒಂದು ನೀವು ಆಗ್ಬಹುದಲ್ಲಿ. ಹೌದು, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ITI ಹಚ್ಚಿದಾರು, ನಾವು ಡಾಕ್ಟರ್ ಆಗೋದನಂತ ಹೇಳಿ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ಲ ITI ಹಚ್ಚಿದಾರ, ನೀವು ITI ಹಚ್ಚಿದ್ರೆ ನೀವು ಡಾಕ್ಟರ್ ಆಗಕ್ಕೆ ಸಾಧ್ಯನ ಇಲ್ಲ. ಹೌದಿಲ್ಲ? ಅದಕ್ಕೆ ನೀವು ಏನು ಆಗ್ಬೇಕು ಅನ್ನೋದನ್ನ ಇಂಪಾರ್ಟೆಂಟ್. ನೀವು ಟೀಚರ್ ಆಗಾರದಿರಪ್ಪ, ಈಗ ಟೀಚರ್ ಆಗಾರಿದ್ರೆ ಏನು ಮಾಡಬೇಕು? ಹಂಗಾರೆ ಈಗ ನೀವು ಕೆಲವೊಂದು ಸಬ್ಜೆಕ್ಟ್ಗಳು ಇರ್ತಾವೆ, ಅದ್ರ ಮೇಲೆ ನಿಮ್ಗೆ ಆಸಕ್ತಿ ಇರೈತಿ. ನೀವು ಹಿಂದಿ ಟೀಚರ್ ಆಗಾರಿದ್ರು, ಸೈನ್ಸ್ ಟೀಚರ್ ಆಗಾರದಿರು, ಮ್ಯಾಥ್ಸ್ ಟೀಚರ್ ಆಗಾರದಿರು, ಕಾಮರ್ಸ್ ಮತ್ತು ಕನ್ನಡ ಟೀಚರ್ ಆಗೋರಿದ್ರು. ಈ ಥರ ಬೇರೆ ಬೇರೆ ಟೀಚರ್ಗೆ ಬೇರೆ ಬೇರೆ ಏನಿರ್ತಾವೆ, ಆಯ್ಕೆಗಳು ಇರ್ತಾವೆ. ನೀವು ಯಾವ ಸಬ್ಜೆಕ್ಟ್ ಟೀಚರ್ ಆಗೋರಿದ್ರೆ ಹೌದಾ, ಬಟ್ ಯಾವ ಸಬ್ಜೆಕ್ಟ್ ಟೀಚರ್ ಆಗೋರದನ್ನೊಂದು ನೀವು ಈಗ ಗುರಿ ಇಟ್ಕೋಬೇಕು. ಅದಕ್ಕೆ ಆ ಗುರಿಗೆ ತಕ್ಕಂಗೆ ನಿಮ್ಮ ಆಯ್ಕೆಗಳು ಈ ಆಫ್ಟರ್ 10th ಆದ ಕೂಡಲೇ ಆಯ್ಕೆಗಳನ್ನ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡ್ರಿ, ಹಂಗಾರೆ ಯಾವ್ಯಾವ ಕೋರ್ಸ್ಗಳು ಅದಾವು ಆಫ್ಟರ್ 10th ಆದ ಕೂಡಲೇ. ಇಂಟರ್ಮೀಡಿಯೇಟ್ ಕೋರ್ಸ್ ಅಂದ್ರೆ PUC, ಅದ್ರಾಗ ಯಾವ್ದು ಬರ್ತೈತಿ, ಸೈನ್ಸ್ ಬರ್ತೈತಿ. ಹಂಗಾರೆ ಕೆಲವೊಂದು ಸಬ್ಜೆಕ್ಟ್ಗಳು ಇರ್ತಾವೆ, ನೀವು ಅದ್ರಾಗ ಏನು ಮಾಡ್ಬೋದು, ಆಯ್ಕೆ ಮಾಡ್ಕೋಬೋದು. ನೋಡಿ, ಬಯೋಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ನೀವು ಇದನ್ನು ತೊಗೊಂಡು ನಾಳೆ B.Ed ಅದು ಮಾಡಿರಿ ಅಂದ್ರೆ ಬಯೋಲಜಿ ಒಳಗೆ ಟೀಚರ್ ಆಗ್ಬೋದು. ಹೌದು, ಫಿಸಿಕ್ಸ್ ಕೆಮಿಸ್ಟ್ರಿ ಹೇಳೋದ್ರಾಗ ಟೀಚರ್ ಆಗ್ಬೋದು. ಇನ್ನು MPC ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವನ್ನ ತೊಗೊಂಡ್ರೆ ಅಂದ್ರೆ ಏನಾಗ್ಬೋದು, ನೀವು ಮ್ಯಾಥ್ಸ್ ಟೀಚರ್ ಆಗ್ಬೋದು. ಬಯಾಲಜಿ ಟೀಚರ್ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಮತ್ತು ನೀವು ಇದನ್ನು ತೊಗೊಂಡು MBBS ಮಾಡ್ಬೋದು. ಇದನ್ನು ತೊಗೊಂಡು ನೀವು ಏನು ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು. ಲೈಬ್ರರಿ ಸೈನ್ಸ್, ಆಮೇಲೆ ಕಂಪ್ಯೂಟರ್ ಸೈನ್ಸ್, ಈ ಥರ ಹಲವಾರು ಏನಿರ್ತಾವೆ ಸೈನ್ಸ್ನಾಗ. ಮತ್ತು ಹಲವಾರು ನಮಗೆ ಆಯ್ಕೆಗಳಿರ್ತಾವೆ. ಅದನ್ನು ಸರಿಯಾಗಿ ಆಯ್ಕೆಗಳನ್ನ ನಾವೇನು ಮಾಡಬೇಕು. ನೆಕ್ಸ್ಟ್ ಇನ್ನು ಕಾಮರ್ಸ್ ಮಾಡಿದಾಗ ಅಲ್ಲೂ ಹಲವಾರು ಸಬ್ಜೆಕ್ಟ್ಗಳನ್ನ ನೀವು ಏನು ಮಾಡ್ಬೋದು, ಆಯ್ಕೆಗಳನ್ನ ಮಾಡ್ಕೊಂಡು ಮಾಡ್ಬೋದು. ಇನ್ನು ಆರ್ಟ್ಸ್ ಮಾಡೋರ ಅದ್ರಾಗೂ ಹಲವಾರು ಸಬ್ಜೆಕ್ಟ್ಗಳು ಇರ್ತಾವೆ, ಅದನ್ನು ಆಯ್ಕೆ ಮಾಡ್ಕೊಂಡು ನೀವೇನು ಮಾಡ್ಬೋದು, ಆರ್ಟ್ಸನ್ನು ಮಾಡ್ಬೋದು. ಇಂಟರ್ಮೀಡಿಯೇಟ್ ಕೋರ್ಸ್ ಅಂದರೆ 2 ವರ್ಷ ಸೈನ್ಸ ಅಥವಾ ಕಾಮರ್ಸ ಅಥವಾ ಆರ್ಟ್ಸನ್ನು ನಿಮಗೆ ಯಾವ ಗುರಿ ಇರೋದಿಲ್ಲ ಅದನ್ನು ಸಬ್ಜೆಕ್ಟನ್ನು ತೊಗೊಂಡು ನೀವು ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಹೌದು, ನಾನು ಡಾಕ್ಟರ್ ಆಗೋದನ್ನ ಅಂತ ಹೇಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಆರ್ಟ್ಸ್ ಹಚ್ಚಿರ, ನೀವು ಆರ್ಟ್ಸ್ ಹಚ್ಚಿರ ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲ? ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಯಾವ್ದು ಹಚ್ಚಬೇಕು, ನೀವು ಗುರಿ ಏನೈತಿ ಅದನ್ನು ನೋಡ್ಕೊಂಡು ನೀವೇನು ಮಾಡಿರಿ, ತೀರ್ಮಾನವನ್ನು ಮಾಡಿರಿ. ಹಂಗಾರೆ ಇಂಟರ್ಮೀಡಿಯೇಟ್ ಕೋರ್ಸ 3 ಸೈನ್ಸ್ ಮಾಡ್ಬೋದು, ಕಾಮರ್ಸ್ ಮಾಡ್ಬೋದು, ಆರ್ಟ್ಸ ಮಾಡ್ಬೋದು. ನೆಕ್ಸ್ಟ್ ಇನ್ನು ಮುಂದಿನ ಅದರ್ ಕೋರ್ಸಸ್, ಬ್ಯೂಟಿ ಪಾರ್ಲರ್ ತೆಗೆಯುವಂಥ ಕಸ್ಟಮರಾಲಜಿ, ಜ್ಯುವೆಲರಿ ಡಿಸೈನ್, ಫ್ಯಾಷನಿಂಗ್ ಡಿಸೈನ್, ಫೋಟೋಗ್ರಫಿ, ಈ ಟೈಪ್ ಏನೈತಿ ಕಾಸ್ಮೆಟಾಲಜಿ ಅಂತ ಇರ್ತೈತಿ. ಬ್ಯೂಟಿ ಮತ್ತು ಕಾಸ್ಮೆಟಾಲಜಿ ಡಿಸೈನ, ಫ್ಯಾಷನಿಂಗ್ ಡಿಸೈನ, ಇವು ಟೈಪ್ ಕೋರ್ಸ್ಗಳು ಇರ್ತಾವೆ. ನೀವು 10th ಆದ ಕೂಡಲೇ ಅವು ಕೆಲವೊಂದು ಕಾಲೇಜ್ನಾಗ ಇರ್ತಾವೆ, ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಇನ್ನು ಮುಂದೆ ಪಾಲಿಟೆಕ್ನಿಕ್ 3 ವರ್ಷ ಇದೈತಿ. ಡಿಪ್ಲೊಮಾ ಪಾಲಿಟೆಕ್ನಿಕ್ ಎಷ್ಟು ವರ್ಷ ಇರೈತ್ರಿ, 3 ವರ್ಷ ಇರೈತಿ. ಇದ್ರಾಗ ಭಾರಿ ಬ್ರಾಂಚಸ್ಗಳು ಇರ್ತಾವೆ. ಇಷ್ಟೆಲ್ಲ ಬ್ರಾಂಚಸ್ ಟೆಕ್ನಾಲಜಿಗಳು ಅದಾವೆ. ನೀವು ಯಾವ್ದು ಕಲಿತಿರಲ್ಲ, ನಿಮ್ಮ ಗುರಿ ಏನಿರೈತಿ ಅದನ್ನು ನೋಡ್ಕೊಂಡು ನೀವು ಮಾಡ್ಬೇಕು. ಮೆಕ್ಯಾನಿಕಲ, ಕಂಪ್ಯೂಟರ್ ಸೈನ್ಸ, ಸಿವಿಲ, EEE, IT, ಆಟೋಮೊಬೈಲ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ, ಬಯೋಟೆಕ್ನಾಲಜಿ, ಎಲೆಕ್ಟ್ರಿಕಲ, ಕೆಮಿಕಲ, ಏರೋನಾಟಿಕಲ, ಅಗ್ರಿಕಲ್ಚರ, ಆರ್ಕಿಟೆಕ್ಚರ, ಬಯೋಮೆಡಿಕಲ, ಮರೈನ್ ಟೆಕ್ನಾಲಜಿ, ಮೈನಿಂಗ್ ಟೆಕ್ನಾಲಜಿ, ಲೆದರ್ ಟೆಕ್ನಾಲಜಿ, ಟೆಕ್ಸ್ಟೈಲ್ ಟೆಕ್ನಾಲಜಿ, ಪೆಟ್ರೋಲಿಯಂ ಟೆಕ್ನಾಲಜಿ, ಪ್ಲಾಸ್ಟಿಕ್ ಟೆಕ್ನಾಲಜಿ, ರಬ್ಬರ್ ಟೆಕ್ನಾಲಜಿ. ಇಷ್ಟೆಲ್ಲ ನೀವು 3 ವರ್ಷದ ಪಾಲಿಟೆಕ್ನಿಕ್ ಒಳಗೆ ಮಾಡ್ಬೋದು. ಕೆಲವೊಂದು ಕಾಲೇಜ್ನಾಗ ಇವು ಬ್ರಾಂಚಸ್ಗಳು ಇರ್ತಾವೆ, ಕೆಲವೊಂದು ಇರೋದಿಲ್ಲ. ನೀವು ಅದನ್ನು ಕಲಿಬೇಕಾಗಿತ್ತಪ್ಪ ಅಂದರೆ, ಈಗ ಮರೈನ್ ಟೆಕ್ನಾಲಜಿ ಕಲಿಬೇಕಾಗಿತ್ತು, ಸಮುದ್ರದ ಬಗ್ಗೆ ನೀವು ಅದ್ರ ಬಗ್ಗೆ ಕಲಿಬೇಕಾಗಿತ್ತು ಅಂದ್ರೆ ಕೆಲವೊಂದು ಕಾಲೇಜ್ನಾಗ ಇರ್ತಾವೆ. ಎಲ್ಲಿ ಕಾಲೇಜ್ನಾಗ ಅದಾವ ಅಂತ ನೀವು ಹುಡುಕಿ ಅದನ್ನ ಏನು ಮಾಡ್ಬೋದು, ನೀವು ಹಚ್ಚಬಹುದು. ಹೌದಿಲ್ಲ? ನೆಕ್ಸ್ಟ್ ಮುಂದಿನ ಯಾವುದೈತಿ, ITI ಕಲಿಬೇಕು. 2 ವರ್ಷ ITI. ಇದ್ರಾಗೂ ಸಾಕಷ್ಟು ಏನದ ನೋಡ್ರಿ ಬ್ರಾಂಚಸ್ಗಳದಾವ. ಒಂದೇದ ಫಿಟ್ಟರ್ ಐತಿ, ಕಂಪ್ಯೂಟರ್ ಐತಿ,
ಸಿವಿಲ್ ಐತಿ. ಮೆಕ್ಯಾನಿಕಲ್ನಾಗ ನೋಡ್ರಿ ರೇಡಿಯೋ ಆ್ಯಂಡ್ ಟಿ ವಿ, ಮೋಟ್ರ್ ವೆಹಿಕಲ್, ಡಿಸೈಲ್, ಮರೈನ್, ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬರ್, ಸರ್ವೈವರ್, ಎಲೆಕ್ಟ್ರಿಕಲ್, ಮಷೀನ್ ಟೂಲ್, ವೆಲ್ಡರ್, ಫೈರ್ಮ್ಯಾನ್, ಕುಕ್ಕರಿ, ಆಮೇಲೆ ಪೇಂಟ್ ಟೆಕ್ನಾಲಜಿ. ಈ ಟೈಪ್ ಬ್ರ್ಯಾಂಚಸ್ಗಳಿರ್ತಾವೆ. ನೀವು ಏನಾಗಬೇಕಾಗಿತ್ತು ಅನ್ನೋದ್ರ ಮೇಲೆ ನೀವೇನು ಮಾಡ್ಬೋದು, ಇದನ್ನು ಕಲಿಬೋದು. ಹೌದಲ್ಲ, ನೀವು ITI ಕಲಿತಂದ್ರೆ ಹಲವಾರು ಇಲಾಖೆಗಳಲ್ಲೂ ಜಾಬ್ ಸಿಗ್ತಾವೆ. ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಸಿಗ್ತಾವೆ, ಆಮೇಲೆ BMTC ಒಳಗೆ ಸಿಗ್ತಾವೆ, KSRTC ಒಳಗೆ ಸಿಗ್ತಾವೆ. ಅದ್ರ ತಕ್ಕಂಗೆ ನೀವೇನಾಗಿರ್ಬೇಕು, ಕ್ವಾಲಿಫಿಕೇಷನ್ ಇರಬೇಕು. ಪಾಲಿಟೆಕ್ನಿಕ್ ಕಲಿತ್ರು ರೈಲ್ವೆ ಡಿಪಾರ್ಟ್ಮೆಂಟ್ನಾಗೂ ಸಿಗ್ತಾವೆ, ಆನಂತರ KSRTC ಒಳಗೂ ಸಿಗ್ತಾವೆ. ಇಂಥ ಹಲವಾರು, ಆಮೇಲೆ ಏರೋನಾಟಿಕಲ್ ಸಂಸ್ಥೆಯೊಳಗೂ ಸಿಗ್ತಾವೆ. ಅದ್ರಾಗ ನೀವು ಅದಕ್ಕೆ ಯಾವ ಬ್ರ್ಯಾಂಚ್ ಐತಲ್ಲ ಆ ಬ್ರ್ಯಾಂಚ್ ಸರಿಯಾಗಿ ಏನು ಮಾಡಬೇಕು, ಆಯ್ಕೆ ಮಾಡ್ಕೊಂಡು ಅರ್ಹತೆಯನ್ನು ಪಡ್ಕೊಂಡಿರ್ಬೇಕು. ಮಾತ್ರ ಅದಕ್ಕೆ ನೀವೇನಾಗಬೇಕು, ಜಾಬ್ ಅಪ್ಲೈ ಮಾಡೋಕ್ಕೆ ಸಾಧ್ಯ ಐತಿ. ಹೌದಿಲ್ಲ. ನೆಕ್ಸ್ಟ್ ಇನ್ನು ಮುಂದಿನ ಯಾವುದೈತಿ, ಪ್ಯಾರಾಮೆಡಿಕಲ್ ಐತಿ, 3 ವರ್ಷದ ಕೋರ್ಸ್ ಐತಿ. DLMT ಅನ್ನೋ ಕೋರ್ಸ, DHFM ಅನ್ನೋ ಕೋರ್ಸ, DOA ಅನ್ನುವಂಥ ಕೋರ್ಸ, DOT ಅನ್ನುವಂಥ ಕೋರ್ಸ, ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಐತಿ, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಐತಿ. ಇವ ಪ್ಯಾರಾಮೆಡಿಕಲ್ ಒಳಗೆ 3 ವರ್ಷ ಕಲಿಯುವಂಥ ಸಾಕಷ್ಟು ಕೋರ್ಸ್ ಅದಾವೆ. ನೀವು ಇವನ್ನ ಕಲಿದ್ರಪ್ಪ ಅಂದ್ರೆ ಹಾಸ್ಪಿಟಲ್ನಾಗಾಗಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ನಾಗಾಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ನಾಗಾಗಲಿ ಅಥವಾ ನಿಮ್ಮದು ಒಂದು ಹಾಸ್ಪಿಟಲ್ ನೀವು ಏನು ಮಾಡ್ಬೋದು, ತೆಗಿಯೋಕೆ ಮುಂದೆ ಅನುಕೂಲ ಆಗ್ತೈತಿ. ಅಂದ್ರೆ ಇದನ್ನು ಕಲಿತು ಮತ್ತು ಮುಂದಿನ ಒಂದು ಯಾವುದೇ ಹಂತ ಇರ್ತೈತಿ ಅದನ್ನು ಕಲಿತ ಬೆಳಗ್ಗೆ ನಿಮಗೆ ಏನಾಗ್ತೈತಿ, ಅಧಿಕೃತವಾಗಿ ತೆಗೆಯುವಂಥ ನಿಮ್ಗೆ ಅವಕಾಶಗಳು ಸಿಗುತ್ತಾವೆ. ನಾ ಆರ್ಟ್ಸ್ ಕಲಿತು ನಾ ಎಲ್ಲರ ದವಾಖಾನೆ ಕೆಲಸ ಮಾಡ್ತಾರೆ ಅಂದ್ರೆ ಬರೀ ನೀವು ಕ್ಲಾರ್ಕ್ ಅಂತ ಮಾಡ್ಬೋದು. ಆದರೆ ಅಲ್ಲಿ OT ಟೆಕ್ನಿಷಿಯನ್ ಅಂತ ಇರ್ತಾರೋ, ಬೇರೆ ಬೇರೆ ನರ್ಸ್ಗಳಿರ್ತಾವೆ, ಅವನ್ನೆಲ್ಲ ನಿಮ್ಗೆ ಏನು ಮಾಡೋಕ್ಕಾಗೋಲ್ಲ, ಕಲಿಯೋಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ BSc ನರ್ಸಿಂಗ್ ಅದು ಮಾಡೋದಿತ್ತಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಕೋರ್ಸ್ ಆದ ತಕ್ಷಣ ಮುಂದಿನ ವಿಡಿಯೋ ಒಳಗೆ ಬರ್ತೈತಿ. ನೀವು ಆದ ಕೂಡಲೇ ಮುಂದಿನ ವಿಡಿಯೋ MBBS ಡಾಕ್ಟರ್ ಆಗೋದೇನಂದ್ರೆ ಈ ಸೈನ್ಸ್ ಆದ ಕೂಡಲೇ ಮುಂದಿನ ರಾಗ ನೀವು ಆಯ್ಕೆ ಮಾಡ್ಕೊಂಡು ಕಲಿಬೇಕಾಗ್ತೈತಿ. ಹೌದಿಲ್ಲ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕೋರ್ಸ್ 6 ತಿಂಗಳು ಅಥವಾ 1 ವರ್ಷದ್ದು ಯಾವಪ್ಪ, DTP, PGDCA, ಟ್ಯಾಲಿ, ಇಂಟರ್ನೆಟ್, ಗ್ರಾಫಿಕ್ಸ್, ಅನಿಮೇಷನ್, ವೆಬ್ ಡಿಸೈನಿಂಗ್, ಸೈಬರ್ ಸೆಕ್ಯೂರಿಟಿ. ಇವು ಬರೀ 6 ತಿಂಗಳದ ಕೋರ್ಸ್ಗಳನ್ನ ನೀವು ಮಾಡ್ಬೋದು. ಇವನ್ನ ಮಾಡಿ ಸ್ವಲ್ಪ ಕೆಲವೊಂದು ಟೆಂಪ್ರರಿ ಕೆಲಸ ಅಥವಾ ಪರ್ಮನೆಂಟ್ ಕೆಲಸ ಅಥವಾ ದೊಡ್ಡ ನೀವೇನು ಮಾಡ್ಬೋದು, ನಿಮ್ಮದು ಒಂದು ದೊಡ್ಡ ಹುದ್ದೆಯನ್ನು ನೀವು ತಯಾರು ಮಾಡಿಕೊಂಡು ನೀವು ಇಂಟರ್ನೆಟ್ದಾಗಲಿ, ಗ್ರಾಫಿಕ್ಸ್ ಆಗಲಿ, ಅನಿಮೇಷನ್ ಡಿಸೈನ್ ಆಗಲಿ, ವೆಬ್ ಡಿಸೈನಿಂಗ್ ಆಗಲಿ ನೀವು ಮಾಡಬಹುದು. ಹೌದಿಲ್ಲ. ಕರೆಕ್ಟ್ 10th ಮುಗಿದ ತಕ್ಷಣ ಇಷ್ಟೆಲ್ಲ ನಿಮ್ಮ ಮುಂದೆ ಆಯ್ಕೆಗಳದಾವೆ. ಹೌದಾ. ಆದ್ರೆ ನೀವು ಏನಾಗಬೇಕು ಅನ್ನೋದನ್ನ ಆಯ್ಕೆ ಮೊದಲು ಮಾಡ್ಕೋಬೇಕು. ಇವೆಲ್ಲ ಆಯ್ಕೆಗಳು ನಿಮ್ಮ ಮುಂದದಾವೆ, ಬಟ್ ನಿಮ್ಮ ಆಯ್ಕೆ ಏನಪ್ಪ. ಹೌದು. 90 ಆತಂದ್ರೆ ಅದನ್ನು ಕಲಿತೀನಿ, 86 ಇದನ್ನು ಕಲಿತೀನಿ, 76 ಅದನ್ನು ಕಲಿತೀನಿ ಅನ್ನೋದನ್ನು ತಲೆಯಾಗಿಂದ ತೆಗೆದು ಬಿಡಬೇಕು. ನಿಮ್ಮ ಗುರಿ ಏನಿದೆ ಆ ಗುರಿ ಕಡೆಗೆ ಲಕ್ಷ್ಯ ಕೊಡಬೇಕು. ಆ ಗುರಿ ಮುಟ್ಟಬೇಕಾದ್ರೆ ನಾ ಏನು ಕಲಿಬೇಕು ಅನ್ನೋದನ್ನ ಲಕ್ಷ್ಯ ಇಡಬೇಕು. ಅಂದಾಗ ಮಾತ್ರ ನೀವೇನು ಮಾಡೋಕ್ಕೆ ಸಾಧ್ಯ ಐತಿ, ಗುರಿ ಮುಟ್ಟಕ್ಕೆ ಸಾಧ್ಯ ಐತಿ. ವಾಟ್ ನೆಕ್ಸ್ಟ್ ಆಫ್ಟರ್ 10th ಕ್ಲಾಸ್. ಹಂಗಾರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತೈತಿ. ಧನ್ಯವಾದಗಳು. ನೀವು ನಾ ಮಾಡುವಂಥ ವಿಡಿಯೋಗಳು ಎಲ್ಲ ನಿಮ್ಗೆ ಲೈಕ್ ಆಗಕತ್ತಿದ್ರೆ, ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿರಿ, ಮತ್ತು ಮತ್ತೊಬ್ಬರಿಗೆ ಉಪಯೋಗ ಆಗಲಿ ಹಂಗಿದ್ರೆ ಶೇರ್ ಮಾಡಿರಿ. ನಿಮ್ಗೆ ಮುಂದಿನ ವಿಡಿಯೋಗಳು ಅಪ್ಡೇಟ್ ಬೇಕಾಗಿದ್ದು ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿರಿ. ಧನ್ಯವಾದ.